ನಿರಕ್ಷರಿ ಹೆಣ್ಮಗಳ ಅನ್ನೋ ಅಕ್ಷರ ಬರ್ತಿದ್ದಿಲ್ಲ. ಆ ಹೆಣ್ಮಗಳು ದುಡಿಲಿಕ್ಕೆ ಹೋದ್ಲು ಲಿಂಗಸೂರ್ ಹತ್ರ ಹೋದ್ಲು. ಅಲ್ಲೇ ಗುರುದೂರ್ ಅಂತ ಹೇಳಿ ಊರದು, ಗುರುಬಸವಾರ್ಯರು ಅವ್ರ ಹೆಸರು. ಆ ಗುರುಬಸವಾರ್ಯರಿಂದ ಲಿಂಗ ದೀಕ್ಷೆ ಅಂತ ಬಂದಾಳ. ಯಾರು? ಯಮನಮ್ಮ. ಹೆಸರು ಯಮನಮ್ಮ. ಎಷ್ಟು ನೋಡ್ಲಿಕ್ಕೆ ಸುಂದರವಾಗಿದ್ದು ಅಂತ ಕೇಳಿದ್ರೆ ಒಬ್ಬ ಸಿನಿಮಾ ನಟಿ ಇದ್ದಂಗೆ. ಆಕಿ ಯಾರ ಕಡೆಯಿಂದ ಲಿಂಗ ದೀಕ್ಷೆ ತಗೊಂಡು ಕೇಳಿ ಗುರುದೂರು ಗುರುಬಸ ಶ್ರೀಗಳಿಂದ ತಗೊಂಡು. ಆಕಿನ ಪರೀಕ್ಷೆ ಮಾಡಿದ್ರು. ಗುರು ಶಿಷ್ಯನ ಪರೀಕ್ಷೆ ಮಾಡ್ಬೇಕಲ್ಲ, ಲಿಂಗ ದೀಕ್ಷೆ ಕೊಡೋ ಮುಂದೆ ಒಂದು ಪುಸ್ತಕ ಕೊಡ್ತಾರೆ. ಆಕೆಗೆ ಓದಾಕ್ ಬರ್ತಿರಂಗಿಲ್ಲ ನೋಡ್ರಿ, ಲಿಂಗ ಪೂಜೆ ಶಕ್ತಿ ಎಷ್ಟು. ಪುಸ್ತಕ ಕೊಡ್ತಾರ. ಆಕಿ ಅದನ್ನ ಗುರು ಕೃಪೆಯಿಂದ ಓದಾಕ್ ಚಲೋ ಮಾಡ್ತಾರ. ತಾನೇ ಬರಾಕಂತದ್ದು, ಓದಾಕ್ ತಾನೇ ಬರಾಕಂತದ್ದೆ. ಅವಾಗ ಅವ್ರು ಗುರುಗಳು ಒಂದು ಮಾತು ಹೇಳ್ತಾರ, ಈ ಪುಸ್ತಕವಲ್ಲದೆ ಯಮನಮ್ಮ, ಈ ಪುಸ್ತಕವಲ್ಲದೆ, ನಾನ್ ಕೊಟ್ಟ ಪುಸ್ತಕವಲ್ಲದೆ ನೀ ಏನಾದ್ರೂ ಬೇರೆ ಪುಸ್ತಕವನ್ನ ಓದಿದ್ರ ಏನಂತ ಕೇಳಿದ್ರ ನೀ ಪರಪುರುಷನೊಡನೆ ಸಂಘ ಮಾಡಿದಂತೆ ಅಂತ ಹೇಳಿದ್ರು. ಕಠಿಣವಾದಂತ ಮಾತನ್ನ ಹೇಳಿದಾಗ ಸಾಯೋ ಮಠ ತಾಯಿ ಏನ್ ಓದಿದ್ಲು ಅಂತ ಕೇಳಿದ್ರ ಅಖಂಡೇಶ್ವರರ ವಚನವಲ್ಲದೆ ಮತ್ತೊಂದು ಓದಿಲ್ಲ, ಒಟ್ಟ ಓದಿಲ್ಲ. ಅದೇ ಪುಸ್ತಕ ಇರ್ತವ್ರ ಹತ್ರ. ಮುಂದೆ ಪೂಜೆ ಮಾಡಿ 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 ಎಷ್ಟು ಸಿದ್ಧಿ ಬಂತು ಅಂತ ಕೇಳಿದ್ರ ಕಂಬಳಿ ಹಾಳ ಸಜ್ಜಿಲ್ ಗುಡ್ಡದ ಮಠಾಧೀಶರಾದ ಹೆಣ್ಮಗಳು ಯಾರಂತ ಗೊತ್ತಾಗಿರ್ಬೇಕು ನಿಮ್ಗ. ಯಾರ್ರೀ? ಯಾರು? ಸಜ್ಜಿಲ ಗುಡ್ಡದ ಶರಣಮ್ಮ ತಾಯಿಯವರಾದ್ರು. ಪೂಜೆ ಮಾಡಿ ಮಾಡಿ 40 ಹತ್ರ ಸಮೀಪ ಬರ್ತದ. ಸಜ್ಜಿಲ ಗುಡ್ಡದ ಶರಣಮ್ಮ ಅವ್ವ ಆದ್ರು. ಎಷ್ಟು ದೊಡ್ಡವರಾದ್ರು ಅಂತ ಕೇಳಿದ್ರೆ ಹಿಂಗ್ ಬಾಗಿಲ್ ಕೊಡಕ್ ಇರ್ತಿತ್ತು, ಒಳಗ್ ರೂಮ್ನಾಗ ಕುಂತಿರ್ತಿದ್ರು. ಆ ಮಸಲಾ ದಾಟಿ ಹೊರ ಹೋಗ್ತಿದ್ದಿಲ್ಲ, ಅಲ್ಲಿ ಕುಂತವ್ರು ಜಗತ್ತಿಂದ ಸುದ್ದಿ ಹೇಳ್ತಿದ್ರು. ಎಲ್ಲಾನು ಯಾರು ಬಂದಾರು ಒಂದು ಉತ್ತತ್ತಿ ಕೊಟ್ರ ಎಲೆಕ್ಷನ್ ಗೆದ್ದು MLA ಆಗ್ಯಾರ, MP ಆದ್ರು. ಎದರಿಂದ? ಪೂಜೆ ನಾವು ಏನು ಮಾಡೋದು ಬೇಡ, ಯಾವ ವ್ರತ ಮಾಡೋದು ಬೇಡ, ಉಪವಾಸ ಮಾಡೋದು ಬೇಡ. 3 ಚಪಾತಿ ತಿಂತಿದ್ರು 10 ಚಪಾತಿ ತಿಂದ್ಲಿ, ನಿದ್ದೆ ಮಾಡ್ಬೇಡ್ರಿ. ಮತ್ತೆ ಯಾವ ಉಪವಾಸ ಮಾಡ್ಬೇಡ್ರಿ, ಏನೋ ಮಾಡ್ಬೇಡ್ರಿ. ನೀವು ಬೆಳಗ್ಗೆ ಎದ್ದು ಗುಟ್ಲೆ ನಿಮ್ ಗಂಡ ಕಟ್ಟಿ ತಾಳಿ ನಮಸ್ಕಾರ ಮಾಡ್ರಿ, ಗುರು ಕೊಟ್ಟ ಲಿಂಗವನ್ನ ನಮಸ್ಕಾರ ಮಾಡ್ರಿ. ನಿಮ್ ಜೀವನದಲ್ಲಿ ಏನೂ ಬರೋದಿಲ್ಲ. ಯಾವ ಇಂಗ್ಲೆಂಡ್ ಕಟ್ಕೋಬೇಡ್ರಿ, ತಾಯ್ತಾ ಕಟ್ಕೋಬೇಡ್ರಿ. ಅಲ್ಲಿ ಯಾಕೆ ಹೋಗ್ತೀರಿ? ಅವಂದ ಜಾಗ ಇರ್ತೈತಿ. ಯಾವನೊಬ್ಬ ಪಂಚಾಂಗ ತೆಗೆದು ಹೇಳ್ತಿದ್ದ. ಹೇಳೋ ಮುಂದೆ ಒಬ್ಬ ಬಂದಂತ ಅವನ ಹತ್ರ, ನಾನು ಒಂದು ಹುಡುಗಿ ಲವ್ ಮಾಡಕತ್ತೀನ್ರಿ, ಎಷ್ಟೊತ್ತಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಕೇಳಿದಂತ. ಅವನವ ಕೇಳ್ರಿ, ಕತಿ ಕೇಳ್ರಿ. ಕೇಳಿದಂತ ಕೇಳಿದ್ವಿ. ಅವ ಪಂಚಾಂಗ ಏನ್ ಹೇಳಿದಂತ, ರಾತ್ರಿ 12ಕ್ಕೆ ಬಹಳ ಶುಭ ಮುಹೂರ್ತ, ಮುಹೂರ್ತಗಳಿಗೈತಿ, ಕರ್ಕೊಂಡು ಹೋಗಿ ಬಿಡ್ಬೇಕಿನ್ನ ಅಂತ ಹೇಳಿದಂತ. ಇವ ಕೇಳಕ್ ಬಂದವಾಗ ಪಂಚಾಂಗ ಯಾವ ಹೇಳಿದಂತ. ಅವ ರಾತ್ರಿ ಇವ ಹೇಳಿದ ಕರ್ಕೊಂಡಾಗನ. ಈ ಪಂಚಾಂಗ ಹೇಳೋ ಮನ್ಯಾಗ ಒಬ್ಬಕ್ಕೆ ಹುಡುಗಿದ್ಲಂತಕಿ. ಬೆಳಿಗ್ ಗಂಡ ಹತ್ತಿ ಮಗಳನ್ನ ನೋಡಿದ್ರು. ಎಲ್ಲಿದ ಮಗಳ ಅಂತ ನೋಡಿದ್ರು. ಅವ ನಿಜವಾಗ್ಲೂ ಇವ ಅಮೃತಗಳಿಗೆ ತೆಗೆದ್ಬಿಟ್ಟಿಲ್ಲ, ಅವನ ಮಗಳನ್ನ ಇವ ಕಾಣಿಸ್ಕೊಂಡು ಹೋಗಿದ್ದ. ಎಲ್ಲಿದೆ? ಯಾಕಿದೆಲ್ಲ ಅಂತ ನಾನು ನಂಬುರಿ ಅನ್ನಂಗಿಲ್ಲ. ಅತಿಯಾಗಿ ಅದಕ್ಕೆ ಅಡಕ್ಟ್ ಆಗ್ಬಿಟ್ಟು ಡ್ರಗ್ ಅಡಕ್ಟ್ ಆದಂಗ. ನಿಮ್ಗೆ ಗುರುಗಳು ಕೊಟ್ಟು ಲಿಂಗ ಇದೆ, ಶಕ್ತಿ ಕಾಣ್ಬೇಡಿ. ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹೋಗಿದ್ರಂತ ಮತ್ತೊಬ್ಬರ ಮನೆಗೆ. ಎದಕ್ಕೆ ಹೋಗ್ತಿರಲ್ಲ? ಯಾಕೆ ಅವನ್ನೆಲ್ಲ ನಂಬಿಕೆಗಳನ್ನ ಹಾಕೊಂಡು ನಂಬ್ತೀರಿ? ನಂಬೇಡ್ರಿ, ಅದ್ರಾಗ ಏನೂ ಇಲ್ಲ. ನಿಜವಾಗ್ಲೂ ಗುರು ಕೊಟ್ಟ ಲಿಂಗ ರುದ್ರಾಕ್ಷಿಗಳಲ್ಲಿ ಎಲ್ಲ ಇದೆ. ನಿಮ್ಗೆ ತಾಳಿ ಕಟ್ಟಿದ ಗಂಡನನ್ನ ನಂಬ್ರಿ, ಅವನ್ ಬಿಟ್ರೆ ಯಾರ್ದು ಕೊನೆಗೆ ಬರುವಂತ ಗಂಡ ಯಾರು? ಇಷ್ಟಲಿಂಗ. ಇವನ್ 2 ನಂಬಿ ಬಿಡ್ರಿ ಗಟ್ಟಾಗ. ಸಜ್ಜಿಲ್ ಗುಡ್ದ ಅವ್ವಾರು ಲಿಂಗ ಪೂಜೆ ಮಾಡ್ತಿದ್ರಲ್ಲ, ಒಂದ್ ದಿವ್ಸ ಕೇಳ್ರಿ, ಸಜ್ಜಿಲ್ ಗುಡ್ದಾಗ ರೋಡ್ ಮಾಡ್ತಿರ್ತಾನ ಒಬ್ಬ ಕಾಂಟ್ರಾಕ್ಟರ್. ರೋಡ್ ಹಿಡಿದಿರ್ತಾನ, ರೋಡ್ ಮಾಡ್ತಿರ್ತಾನ. ರೋಡ್ ಮಾಡೋ ಮುಂದ ಅವನ್ ಮಗಗ ಅವನ್ ಇಚ್ಛೆ ಏನಿರ್ತೈತಿ ಅಂದ್ರೆ MBBS ಮಾಡಿಸ್ಬೇಕಂತ ಇರ್ತೈತಿ ಅವನ ಮಗನಿಗೆ. ಸುಮ್ನೆ ಒಂದ್ ಘಟನೆ ಹೇಳ್ತೀನಿ, ಕಾಯಂ ಆಗ್ಯದ. ಆ ಕಾಂಟ್ರಾಕ್ಟರ್ನಿಗೆ ತನ್ನ ಮಗನಿಗೆ MBBS ಮಾಡಿಸ್ಬೇಕಂತ ಇರ್ತೈತಿ. ಅವನಿಗೆ ಒಟ್ಟ ಮನಸ್ಸಿರಂಗಿಲ್ಲ. ನಾವ್ ಅಲ್ಲಿ ನೋಡು ಅಂತ ಅವ್ನ ಮಗ ಅಂತಿರ್ತಾನ. ಇವ್ ತಂದಿಗೆ ಏನಿರ್ತದೆ ಅಂತ ಕೇಳಿದ್ರೆ MBBS ಮಾಡಿಸ್ಬೇಕಂತ ಇರ್ತೈತಿ. ಎಲ್ಲಾ ಕಡೆ ದೊಡ್ಡ ದೊಡ್ಡ ಗುರುಗಳ ಹತ್ರ ಕರ್ಕೊಂಡ್ ಹೋಗ್ತಾನ, ಹೇಳಿಸ್ತಾನ, ಕೇಳಂಗಿಲ್ಲ. ಇಲ್ಲ ಮತ್ತ ಸಜ್ಜಿಲ್ ಗುಡ್ದಾಗ ನಾನು ರೋಡ್ ಮಾಡಾಕತ್ತೀನಿ, ಅವ್ವಾರ ಹತ್ರ ಕರ್ಕೊಂಡು ಹೋಗ್ಬಿಡೋನು. ಅವ್ವಾರ ಅವ್ರ ಮಠದ ಮುಂದೆಲ್ಲಾ ರೋಡ್ ಮಾಡಾಕತ್ತಿದ್ದ.
ಹೋಗಿ ಒಂದ್ ದಿವ್ಸ ಅವ್ವಾರ ಇದ್ರು ಮಠದಾಗ ಹೋಗಿ ಉದ್ದಕ ಸಾಷ್ಟಾಂಗ ಹಾಕಿ, ಯವ್ವ ನನ್ ಮಗನಿಗೆ ನಾ MBBS ಮಾಡ್ಬೇಕಂತ ಮಾಡೀನಿ. ನನ್ ಕಡೆ ದೇವ್ರೆಲ್ಲಾ ಸಂಪತ್ ಕೊಟ್ಟಾನ, ಕಾಂಟ್ರಾಕ್ಟರ್ ಇದ್ದ, ಸಂಪತ್ ಕೊಟ್ಟಿದ್ದ, ಆದ್ರ ಒಳ್ಳೆ ನಾಕತ್ತಾನ. ಇವ ನೀವೊಂದಿಷ್ಟು ಹೇಳ್ರಿ ಚಲೋ ಆಗತ್ತ ಅಂತ ಹೇಳಿ ಅವ್ವಾರ ಪಾದ ಬೇಡ್ಕೊಂಡ. ಸಜ್ಜಿ ಹುಡ್ದ ಅವ್ವಾರ ಪಾದ ಬೇಡ್ಕೊಂಡ, ಯಪ್ಪ ನೋಡಪ್ಪ, ನಾಳೆ ನಾಳೆ ಇಂಥ ಹೊತ್ತಿಗೆ ಕರ್ಕೊಂಡ್ ಬಾ ಅಂತ ಹೇಳಿ ಬಹಳ ಸೂಚನೆ ಅವ್ವಾರ. ನಾಳೆ ಹೊತ್ತಿಗೆ ಕರ್ಕೊಂಡ್ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ಬಿಟ್ಲೆ ಅವ್ವಾರು ಒಳಗ್ ಸ್ನಾನಕ್ ಹೋಗಿದ್ರು. ಸ್ನಾನಕ್ ಹೋದ್ಬಿಟ್ಲೆ ತಂದೆ ಮಗ ಹೊರಗ್ ಕುಂತ್ರು ಮಠದಾಗ. ಹೊರಗ್ ಕುಂತ್ಬಿಟ್ಲೆ ಇವ ಬಂದಿದ್ದು ಗೊತ್ತಾಯ್ತು ಅವ್ರಿಗೆ. ಗೊತ್ತಾದ್ಬಿಟ್ಲೆ ನಿನ್ನ ಮಗನ್ನ ಒಳಗ್ ಕಳಿಸು ಅಂದ್ರು. ಹೇಳ್ರಿ ಅವ್ವಾರು ಅವನ ಮಗನ ಒಬ್ಬನ್ನ ಪೂಜಾ ಕೊಯ್ಲೆ ಒಳಗ್ ಕರೆದ್ರು. ಅಂತ ಲಿಂಗ ಪೂಜೆಯಿಂದ ಎಷ್ಟು ಶಕ್ತಿ ಐತೆ ಅಂತ ಕೇಳಿದ್ರೆ ನಿಮ್ಗೆ. ಸಚ್ಚಿಲ್ಗುಡ್ದ ಅವ್ವಾರು ಅವನ್ ಕುಂದರ್ಸ್ಕೊಂಡು ಎನಾಟಮಿ ಆಫ್ ಬಾಡಿ, ದೇಹ ರಚನಾ ಶಾಸ್ತ್ರದ ಬಗ್ಗೆ ಎಲ್ಲ ಹೇಳಿದ್ರು. 2 ತಾಸು ಹೊರಗೆ ಬರ್ಲಿಲ್ಲ ಇಬ್ರು ಕೂಡಿ. ದೇಹ ರಚನಾ ಶಾಸ್ತ್ರ ಬಗ್ಗೆ, ಅಂಗರಚನಾ ಶಾಸ್ತ್ರದ ಬಗ್ಗೆ, ದೇಹದ ಬಗ್ಗೆ ವಿರಳವಾಗಿ ಬಿಡಿಸಿ ಹೇಳಿದ್ರು. ಒಳಗ್ ಹೋದಾಗ ಒಯ್ ಅಂತಿದ್ದ. ಯಾವಾಗ ಅವ್ರು ಹೇಳಿ ಹೊರಗೆ ಕಳಿಸಿದ್ರು ನಾ MBBS ಮಾಡ್ತೀನಿ ಪಾಪ ಅಂತಂದ. ಮುಂದೆ ಕೇಳ್ರಿ, ಇನ್ನೂ ಕತಿ ಇಷ್ಟ ನಿಂತಿಲ್ಲ. ಮುಂದ ಅವ MBBS ಸೀಟ್ ಆಯ್ತು, ಹೋದ MBBS ಓದಿದ. ಈ ಲಿಂಗ ಒಂದ್ ಕಟ್ಕೋ ಅಂತ ಹೇಳಿ ಕಟ್ಟಿದ್ರು ಅನ್ಕೊಳಗ. ಇದನ್ನ ಒಟ್ಟ ನೀ ಡಾಕ್ಟರ್ ಆಗು, ಸರ್ಜನ್ ಆಗು, ಏನಾರ ಆಗ ನೀನ, ಆದ್ರೆ ಈ ಲಿಂಗ ಒಂದ್ ಬಿಡ್ಬೇಡಪ್ಪ ಅಂತ ಹೇಳಿದ್ರು. ನಮ್ ಹುಡುಗರು PUC ಸೈನ್ಸ್ ಓದಾಕತ್ಬಿಟ್ರೆ ಲಿಂಗ ಬೀಚಿಗೆ ಊಟಕ್ಕೆ ಹಾಕ್ಬಿಟ್ರೆ ಹಣೆ ಮ್ಯಾಗ ವಿಭೂತಿ ಹಚ್ಕೊಂಡ್ರ ಅಕ್ಕ ಮಾದೇವಿ ಅಂತಾರ. ಏನ್ ಬಿಡುತ್ತ, ಏನ್ ಅನ್ಬೇಕು ಮತ್ತೆ ಡಿಸ್ಕಷನ್ ಅಂತ ಏನ್ ಅನ್ಬೇಕು, ಏನ್ ಅನ್ಬೇಕು ನೋಡ್ರಿ. ಮುಸಲ್ಮಾನ್ ಇವತ್ತು ಹಿಜಾಬ್ ಹಾಕೊಂಡು ಕಟ್ಕೊಂಡ ಹೋಗ್ತಾರ. ಅವ್ರು ಸ್ವಲ್ಪ ಬಿಟ್ರೆ ಅದ್ರ ಸಲಾಗಿ ಇಡೀ ರಾಜ್ಯದ ತುಂಬಾ ನ್ಯಾಯ ಆಯ್ತ್ರಿ. ಇವತ್ತರ ಬಿಟ್ಟಾರ ನಾವು ಹಣೆ ಮ್ಯಾಗೆ ವಿಭೂತಿ ತೆಗಿತೀವಿ, ಕೊಳ್ಳಾಗಿ ಲಿಂಗ ತೆಗಿತೀವಿ, ಎಲ್ಲಾ ತೆಗೆದು ಹಾಕೊಟ್ಟು ಎಲ್ಲಾ ಮಾರಿ ಮತ್ತೊಬ್ಬರಿಗೆ ಆಶ್ರಯ. ನಮ್ಗೆ ಅಭಿಮಾನ ಇಲ್ಲ, ದುರಭಿಮಾನ ಕಾಡ್ತಾ ಇದೆ ನಮ್ಗೆ. ಅದಕ್ಕೆ ನಮ್ ಧರ್ಮ ಹಾಳಾಗಿ ಹೋಗ್ತಾ ಇದೆ. ಅದಕ್ಕ ಅವ ಲಿಂಗ ಕಟ್ಕೊಂಡಾಗ ಕೇಳ್ರಿ, MBBS ಮುಗಿತೊಂದು. MBBS ಮುಗಿದು ಎಲ್ಲಿ ಸರ್ವಿಸ್ ಮಾಡಾಕತ್ತಿದ್ದ ಕೇಳಿ, ಜರ್ಮನಿಯೊಳಗೆ ಸರ್ವಿಸ್ ಮಾಡಾಕತ್ತಿದ್ದ. ಜರ್ಮನಿಯೊಳಗೆ ಸರ್ವಿಸ್ ಮಾಡಾಕತ್ತಿದ್ದ. ದಿನಾ ಲಿಂಗ ಪೂಜೆಯನ್ನು ಒಟ್ಟ ಬಿಡ್ತಿದ್ದಿಲ್ಲ. ಬೆಳಿಗ್ಗೆ ಸಂಜಿಕೆ ಡಾಕ್ಟರ್, ಒಬ್ಬ ಸರ್ಜನ್ ಆದ, ಒಲ್ಲೆಂದವ ಸರ್ಜನ್ ಆದ. ಮುಂಜಾನೆ ಸಂಜೆಗೆ ಪೂಜೆ ಮಾಡ್ಕೊಳ್ಳವ. ಈಗೂ ನಮ್ ಎದುರಿಗಿದ್ರು ಡಾಕ್ಟರ್ ಅದಾರ, ನಿಮ್ಗ ಗೊತ್ತಿರ್ಬೇಕು. ನಿಮ್ ಒಂದಿಗೆ ಫ್ಯಾಮಿಲಿ ಒಳಗ ನಿಮ್ ರಿಲೇಷನ್ ಅದಾರ, ಯಾರದಾರ ಹೇಳ್ರಿ. ಡಾಕ್ಟರ್ ದಾಮ ನೋಡ್ರಿ, ಹೋಗ್ರಿ ಅವ್ರಿಬ್ರು ಗಂಡ ಹೆಂಡತಿ ನೋಡಿದ್ರೆ ಆ ಪೂಜೆ ಮಾಡಿದ ಕೈಯಿಂದ ಒಂದ್ ಅದನ್ನ ತಗೊಂಡ್ ಹಿಂಗ್ ಕೊಯ್ದ್ರಂತ ಕೈದ್ರೆ ಅಲ್ಲಿ ಲಿಂಗಪ್ಪ ಕಾಣ್ತಾನ. ಲಿಂಗ ಹಸ್ತ ಸುಮ್ನೆ ಬರ್ತೇನೆ, ಯಾವ್ದಾರು ಬಾ ಅಂದ್ರೆ ಸುಮ್ನೆ ಬರೋದಿಲ್ಲ. ನೋಡ್ರಿ ಎಂತೆಂತವ್ರು ನಮ್ ಕಣ್ಣಿನ ಮುಂದೆ ಉದಾಹರಣೆ ಅದಾರ. ಅವ್ರೆಲ್ಲಾರು ನಮ್ ಪಟ್ಟಾಧಿಕಾರ ಆಗ್ಬೇಕಾದ್ರೆ ಸಣ್ಣ ಹುಡುಗರು ಓಡಾಡ್ತಿದ್ರು ಡಾಕ್ಟರ್ ದಾಮ ಅವರು. ಇವತ್ತಿಗೂ ನಾನು ಯಾವಾಗ ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ತಿರ್ತೀನಿ. ಅಂತ ವ್ಯಕ್ತಿಗಳು ಅಂತವ್ರು ಅದಾರಲ್ಲ, ಅವ್ರೇನು ಸಜ್ಜನ ಅವ್ರೇನ್ ಖಾಲಿ ಕೂತಿರ್ತಾರ, ಆರಾಮ್ ಜೋಕಾಲಿ ತುಗಿಸ್ಕೊಂತ ಎಲ್ಲಾ ಮಾಡಿ ಪೂಜೆ ಮಾಡ್ಕೊಂತಾರಲ್ರಿ. ನಮಗ್ ಯಾಕೆ ಬರಂಗಿಲ್ಲ ಅದು? ಅದು ಬರ್ಬೇಕು. ಬರೀ ದುದ್ನಿ ಸ್ವಾಮಿಗಳು ಕರ್ಸೋದಲ್ಲ. ದುದ್ನಿ ಸ್ವಾಮಿಗಳು ಯಾಕೆ ಕರ್ಸಾಕತ್ತೀರಿ ಅಂತ ಹೇಳಿ ಅವ್ರು ಪೂಜಾ ಮಾಡಿದಕ್ಕೆ ಕರೆಸ್ತೀರಿ. ಅವ್ರ ಹಾದಿಯೊಳಗೆ ನೀವು ನಡೆದ್ರೆ ಅವ್ರಿಗೆ ಉತ್ತರಾಧಿಕಾರಿ ಐತ್ರಿ. ಇಲ್ಲ ಅವ್ರ ಕರೆಸಿ ಪೂಜೆ ಮಾಡೋದು ಇಷ್ಟು ಕಾಣಿಕೆ ಕೊಟ್ಟು ಅವ್ರನ್ನ ಕಾರ್ನಾಗ ಕಳಿಸ್ಬಿಟ್ರಿ. ನೀವೇನಾದ್ರಿ ನಿಮ್ ಮನೆಗೆ ಕಾಣಿಕೆಯಲ್ಲಿ ಬಂದಾರ ಅವ್ರ ಸ್ವಾಮಿಗಳು. ಇಷ್ಟಪಡ್ತೇನೆ, ಪದ್ಧತಿ ಅಳವಡಿಸ್ಕೋಬೇಕು. ಜರ್ಮನ್ದಿಂದ ಅವ ಅಲ್ಲಿ ಸರ್ವಿಸ್ ಮಾಡ್ತಿದ್ದ. ಕೊಳ್ಳಾಗ ಲಿಂಗ, ಹಣಿ ಮ್ಯಾಲ ವಿಭೂತಿ, ರುದ್ರಾಕ್ಷಿಗಳನ್ನ ಕಟ್ಕೊಂಡಿದ್ದ. ದಿನ ಎಲ್ಲಾ ಆಪರೇಷನ್ ಎಲ್ಲಾ ಮಾಡವ. ಒಂದ್ ದಿವ್ಸ ಇಂಡಿಯಾಕ್ ಬರ್ಬೇಕಾಗಿತ್ತು. ಇಲ್ಲಿ ಕೇಳ್ರಿ ಪ್ರಸಂಗ ಹೆಂಗಿದೆ ನಿಮ್ಗೆ. ನೆರೆ ನಂಬೋ ನಮ್ಮ ಕೂಡಲ ಸಂಗಮ ದೇವರ ನೆರೆ ನಂಬೋ. ಫ್ಲೈಟ್ ನಾಗ ಬರಾಕತ್ತಿದ್ದ. ಫ್ಲೈಟ್ ನಾಗ ಬರ್ ಮುಂದ ದಟ್ಟ ಅರಣ್ಯದಾಗ ಏನಾಯ್ತು ಅಂತ ಕೇಳಿದ್ರೆ ಫ್ಲೈಟ್ ಕ್ರಾಶ್ ಆಯ್ತು. ಬೆಂಕಿ ಹತ್ತಿ ಬಿತ್ತು. ಎಲ್ಲಾರು ಸತ್ತಿದ್ರು. ಕೆಳಗ್ ವಿಮಾನ ಬಿದ್ದಾಗ ಕಿಡಿಕಿ ಗ್ಲಾಸ್ ಹೊಡೆದು ಬಂದು ಹೊರಗೆ ಬಿದ್ದಿದ್ದ. ಅವ್ನಿಗೆ ಏನೂ ಆಗಿರ್ಲಿಲ್ಲ. ಬಿದ್ದಿದ್ದ. ಲಿಂಗಯ್ಯ ಅನ್ನಕತ್ತಿದ್ದ. ಅವ್ವ ಅನ್ನಕತ್ತಿದ್ದ. ಶರಣಮ್ಮರ್ ನೆನ್ಸಾಕತ್ತಿದ್ದ. ಮುಂದ್ ಬರ್ತಾನ ಇಲ್ಲಿ ಇಂಡಿಯಾಕ. ಬಂದು ಅವ್ವಾರ ಹತ್ರ ಯವ್ವ ನೀವ್ ಹೇಳಿದ್ರಿ ಲಿಂಗ ಪೂಜೆ ಮಾಡಾಕ,
ನೀವ್ ಹೇಳ್ದಂಗೆ ಲಿಂಗ ಪೂಜೆ ಮಾಡಿದ ನಾ ಇವತ್ತು ನನ್ನ ಪ್ರಾಣ ಉಳಿದು ಡಾಕ್ಟರ್ ಆಗಿ ನಿಮ್ ಮುಂದ್ಕೋತೀನಿ, ಇಲ್ಲಾಂದ್ರೆ ನನ್ನ ಪ್ರಾಣ ಹೋಗಿತ್ತು, ವಿಮಾನ ಎಲ್ಲ ಬಿದ್ದು ಸುಟ್ಟು ಬೂದಿ ಆಗಿ ಹೋಗಿತ್ತು, ಯಾರು ಉಳಿದಿಲ್ಲ, ನನ್ನ ಉಳಿದೀನಿ ಅಂತ ಕೇಳಿದ್ರೆ ನಿಮ್ಮ ಆಶೀರ್ವಾದ ನನ್ನ ಲಿಂಗ ಪೂಜೆಯ ಫಲ ಅಂತ ಹೇಳಿದ. ಕೇಳ್ತೀನಿ ಅಂತ ಕೇಳಿದ್ರೆ ನೀವು 18 ಪೂಜೆ ಮಾಡಕ್ ಹೋಗ್ಬೇಡ್ರಿ. ಜಗಲಿ ಮೇಲೆ ಯಾವ್ದಾರು ಒಂದು ದೇವ್ರು ಹೇಳ್ರಿ, ಅಷ್ಟು ತೆಗೀರಿ ಅವ್ನು 18 ಕೊಟ್ರಿಟ್ರಿ. ಅವ್ನು ಯಾರಿಗೆ ಜೋಡ್ ಮಾಡಿರ್ತ ಕೇಳಿ ಕುಂತವ್ರು ಸಣ್ಣ ಹುಡುಗರು ಜೋಡ್ ಮಾಡಿರ್ತೀವಿ. ಹೌದಲ್ಲ? ಪೂಜೆ ಮಾಡೋರು ಯಾರ? ಪೂಜೆ ಮಾಡು, ಸಾಲಿಗೆ ಹೋಗಿ ಊಟ ಮಾಡಿ, ಇಲ್ಲ ಕೊಡಂಗಿಲ್ಲ, ಏನೋ ಅಂತಾರ ಅವ್ರು ಕಂಡೀಷನ್ ಹಾಕಿರ್ತಾರ ಅವ್ರಿಗೆ. ಅವ್ ಪಾಪ ಅವ್ನು ಕೃಷಿ ನಾನು ಮೂಲಾಗಿರ್ತೀವಿ ಅಂತ ಹೇಳಿ ಕೃಷಿ ಪೂಜೆ ಮಾಡಿ ಒಬ್ಬ ಹುಡುಗ ಹಿಂಗ ಹೇಳಿದಂತ ಬೇಕನವಾಗ, ನಿಮ್ಮ ಅಪ್ಪ ಅಮಾಶಿವತ್ತಮ್ಮ ಜಲ್ದಿ ಕತ್ತಿರಿ ಕಾವು ಹೊಡ್ಸ್ಕೊಂಡ್ ಬರಕೋಗಿನ ಜಗ್ಲಿ ಮೇಲೆ ನೀವೆಲ್ಲಾ ಪೂಜೆ ಮಾಡೋದು ಅಂತ ಅವ್ನು ದಾಸರ ಅವ್ನು ನೋಡಿದ್ರೆ ದಾಸರ ಎದ್ರಿಗೆ ಬಂದ್ಬಿಡ್ತಾವ. ಏನ್ ಇಟ್ಬಿಡ್ತೀವಿ ಎಲ್ಲ ಕಡೆ ಒಂದ್ ಕಲ್ಲ ತರದ ಇಡುದ ಎಲ್ಲ ಎದಿ ಮೇಲೆ ಊಟಕ್ಕೆ ಹಾಕೋದ ಒಂದೊಂದು ಪಟ್ಲಿಗೆ ಬುಟ್ಟಿ ಪಟ್ಟಿ ಎಲ್ಲ ಇಟ್ಬಿಡ್ತೀವಿ. ಹೋಗ್ಲಿಲ್ಲ ಅದ್ರಾಗ ಏನೈತಿ? ದೇವ್ರ ಇರ್ತಂಗಿಲ್ಲ, ಅದ್ರಾಗ ಏನು ಇರಂಗಿಲ್ಲ. ಅವು ನಾವು ಜೋಡ್ ಮಾಡ್ಕೊಂಡಿರ್ತೀವಿ. ಇರೋದು ಒಂದು ಆಲ್ ಈಸ್ ಒನ್, ಗೋಲ್ ಈಸ್ ಒನ್. ಎಲ್ಲ ಒಂದೇ ಇದೆ, ಒಂದನ್ನ ನಂಬೇಕು. ಎಲ್ಲ ಪೂಜೆ ಮಾಡಕ್ ದಾಸ್ ಬಂತ. ನಾವ್ ಇಲ್ಲಿ ಹಂಗಂದ್ರೆ ನೀನು ಹೋಳಿಗೆ ಕೊಡ್ತೀನಿ ಅಂತ ಹೆಣ್ಮಗಳು ಯಾಳಂದು ಅವ್ರ ಅಕ್ಕಳು ಕೊಟ್ಟಿದ್ರು ಪಕ್ಕದಳ್ಳಿಯಾಗ ಹೋದ ಮಾತು. ಅಲ್ಲಿ ಹೋದ ಅಲ್ಲಾರು ಹೋಗಿ ಕೊಡೋದ್ ಬರ ಇವತ್ತು ಮಾಶೆಟ್ಟಿ ಅಲ್ಲಿ ಹೋಗ್ರು ಬಿಡೇನ ಅಂತ ಅಲ್ಲಿ ಹೋದ್ರಲ್ಲ ಅವ್ರ ಅಕ್ಕಳು ಹೋಳಿಗೆ ಹಾಕಿದ್ಲ, ಪೂರ್ಣ ಗಿರಣ ಎಲ್ಲ ಮಾಡಾಕತ್ತಿದ್ಲ. ಯಾಕ ತಮ್ಮ ಬೆಳಿಗ್ಗೆ ಬಂದಿ ಅಂತ ಅಕ್ಕಿ ಅಂದ್ಲಿ ಇವನಿಗೆ. ಇಲ್ಲ ಯಾಕ ಬರ್ಬೇಕಾಗಿತ್ತು ಹಂಗ ಬಂದಿ ಅಂತಂದ. ಯಪ್ಪ ನಿಮ್ ಮಾವ ಕಾಯಿ ತೊಗೊಂಡು ಕತ್ತರಿ ಕಾಯಿ ಬಡ್ಸಕ್ ಹೋಗ್ಯಾನ, ಸ್ವಲ್ಪ ಜಲ್ದಿ ಒಂದಿಷ್ಟು ಜಳಕ ಮಾಡಿದ್ರು ಪೂಜೆ ಮಾಡಿಬಿಡ ಯಪ್ಪ ಅಂತಂದ ಅಕ್ಕಿ. ನೋಡ್ರಿ ಇಲ್ಲಿ ಎದಕ್ ಹೋಗ್ಯಾನವ? ಸಾಕಾಗಿ ಹೋಗ್ಯನ್ರಿ ದುಡ್ಡಿಯವ್ರೆ. ಅವ್ರ ಅವನ್ ಮಗಳಕ್ಕಿ ಅಕ್ಕನೂ ಅದಲ್ಲ. ಅವ ಪ್ಲಾನ್ ಮಾಡಿದ ಏನ್ ಮಾಡ್ಬೇಕು ನಾನು ಹಂಗಾರ ಇಲ್ಲಿ ಒಟ್ಟ ಪೂಜೆ ಮಾಡ್ಬಾರ್ದು, ನಾನು ಹಂಗ ತಿನ್ನ ಪಟ್ಟ ಅಂತ ಪ್ಲಾನ್ ಹಾಕಿದವ. ಯವ್ವ ಯಾಕೆ ಜಲ್ದಿ ಬಂದ್ ಗೊತ್ತೇನ? ಅವಾಗ ಹಾರ್ಟ್ ಅಟ್ಯಾಕ್ ಆಗಿತ್ತು, ಎಲ್ಲಿ ಮುಂದೆ ಬಿದ್ದಾಳ ಅಕ್ಕಗ ಹಾರ್ಟ್ ಅಟ್ಯಾಕ್ ಆಗೈತಿ, ಒಲೆ ಮುಂದೆ ಬಿದ್ಬಿಟ್ಟು ಅದಕ್ಕೆ ನೀನ್ ಕರ್ಕೊಂಡು ಹೋಗಿ ಬಂದೆ. ನಮ್ಮ ಅವಾಗ ಹಿಂಗಾಗಿತ್ತು ಬೆಟ್ಲು ಎಲ್ಲ ಗುರುಡಿಗೆ ಗಿರಡಿಗೆ ಕರೆದಿತ್ತು. ಹೆಂಗ್ ಮಾಡ್ತಾಳ ಮುಂದ ಆಕಿ ಹೋದ್ಲು ಆ ಕಡೆ ಹೊರಗ, ಈ ಕಡೆ ಚಲೋ ಮಾಡಿದ್ವಿ. ಎರಡು ಕೈ ಸಿಕ್ಕತ್ತಿಲ್ಲ ಈ ಕಡೆ ಬಂದ ಇನ್ನೊವ್ರ ಅಕ್ಕ ಬರೋಳಗೆ ಈ ಕಡೆ ಬಂದ ಬರೋಳಿಗೆ ನಾವು ಹೋಳಿಗೆ ಮಾಡಿಟ್ಟಿದ್ದು. ಅಕ್ಕನ ಗಂಡ ದಾರಿ ಒಳಗ ಕಾಯಿ ಹೊಡ್ಸಕ್ ಹೋಗಿದ್ದ, ಆಕ್ಸಿಡೆಂಟ್ ಆಗಿ ಕಾಲು ಮುಡ್ದಕ್ಕೆ ಅಂತ ಹೇಳಿದ್ವಿ. ಇಕ್ಕಿ ಅಲ್ಲಿ ಹೋದ. ಇಬ್ರು ಕೂಡ್ಕೊಂತ ಎಲ್ಲಿ ಕುಡಿದ ಅಂತ ಹೇಳಿ ಅವ್ರ ಒಂದು ಬಸವೇಶ್ವರ ಸರ್ಕಲ್ ಇತ್ತಂತ ಅಲ್ಲಿ ಕುಡಿದಂತ ಇವ ಅಲ್ಲಿ ಬಂದ್ ಕೂತಿದ್ದಂತ 2 ಮನೆ ಅಲ್ಲಿ ಬಂದ್ ಕೂತಿದ್ದಂತ. ಅವಾಗ ಇಬ್ರು ಎದುರಾದಾಗ ಗೊತ್ತಾಯ್ತಂತ ಇವ ಸುಳ್ಳು ಹೇಳಂಗ ಅನ್ನದ. ಇನ್ನೊಂದ್ ಬಂದಂತಮ್ಮ ಹುಡುಗರು ಅಂದ್ರಂತ ಸುಟ್ಟಿ ಬಿಟ್ಟು ಹಚ್ಚಿದ್ರಂತ ಅಂತ ಹುಡುಗರು ಇನ್ನೊಮ್ಮೆ ದೇವ್ರ ಪೂಜೆ ಮಾಡಂತ ಹಚ್ಚಿದ್ರಂದ್ರೆ ನಾ ಹಿಂಗ ಮಾಡೋದು ಹೋಯ್ತಂದಂತ. ಅದಕ್ಕೆ ನಾ ಯಾಕೆ ಹೇಳಾಕತ್ತೀನಿ ಅಂತ ಹೇಳಿದ್ರೆ ತಮಾಷೆಗೆ ಹೇಳಿದ್ರು ಕೂಡ ಇದ್ರೊಳಗ ಒಂದು ಸತ್ಯ ಇದೆ. ಜಗಲಿ ಮೇಲೆ ಯಾರು ಬಂದು ಮನೆ ದೇವ್ರದ್ದು ಒಂದು ಫೋಟೋ ಇಟ್ಟು ಬಿಡ್ರಿ, ಕೊಳ್ಳಾಗ ಲಿಂಗ ಹಾಕೋರಿ. ಬೇಕಂದ್ರೆ ನಾಳೆ ತಂದು ಕೊಟ್ಬಿಡ್ತೀನಿ ನಿಮ್ಗೆ ಎಲ್ಲಾರ್ಗಿ. ಲಿಂಗ ಯಾರ್ಯಾರು ಕಟ್ಕೊಂಡಿಲ್ಲ ಲಿಂಗ ಕಟ್ಕೊಂತೀವಿ ಮುಂದೆ ಅಂದ್ರೆ ನಿಮ್ಗೆ ಲಿಂಗ ಕೊಡ್ತೀನಿ. ನೀವು ಲಿಂಗ ಪೂಜೆ ಬಳಗ ಆಗ್ಬೇಕ, ಹೊಟ್ಟು ಯಾವ್ದೇ ದೇವ್ರು ಬಳಗ ಹಾಕ್ಬೇಕಂತ ಇವತ್ತು ನಾನು ಹೇಳೋದ್ ನನ್ನ ಕಳ್ಕಳಿ ಏನೈತೆ ಅನ್ನೋದು ತಿಳ್ಕೊರಿ. ಅದಕ್ಕೆ ಲಿಂಗ ಪೂಜೆ ಮಾಡ್ಕೊರಿ. ನಿಮ್ಮ ಧರ್ಮದ ಆಚರಣೆ ಏನ್ ಕೊಟ್ಟಾಗ್ಯಾರ ಹಿರಿಯರಿಂದ ಏನಂತ ಕೊಟ್ಟಾಗ್ಯಾರ ಆ ದಾರಿ ಒಳಗಿರ್ರಿ. ಅಂದ್ರೆ ನಿಮ್ ಮನೇನು ಕೂಡ ಎಲ್ಲರ ಮನೆ ಕಲಬುರ್ಗಿ ಶರಣ ಬಸಪ್ಪ ಮನೆ ಆಗ್ತದೆ. ಲಿಂಗ ಪೂಜೆ ಮಾಡ್ಕೊಡಿ, ಹೆಣಿ ಮ್ಯಾಗ ಊದಿ ಧರಿಸ್ಕೊಡ್ರಿ ಸಾಕು, ಏನು ಮಾಡ್ಬೇಡ್ರಿ. ನೀವು ಕಾಯಿ ಸುಧಾ ಬಡಿ ಅನ್ನಂಗಿಲ್ಲವ. ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆಯ ನೀನು, ಅರಿವು ಕಣ್ದೆರೆಯದವರಲ್ಲಿ ಆರತಿಯನೊಲ್ಲೆಯ ನೀನು, ಭಾವ ಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯ ನೀನು, ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯ ನೀನು, ಎನ್ನಲ್ಲಿ ಏನುಂಟೆಂದು ಇಂಬುಗೊಂಡ ಹೇಳ ಚನ್ನಮಲ್ಲಿಕಾರ್ಜುನ. ಯಾರು ಹೇಳ್ಬೇಕಾದ್ರೆ ಏನ್ ಅಕ್ಕಿ ಏನ್ ಅನುಭವಿಸಿರ್ಬೇಕು, ಅದಕ್ಕೆ ಅನುಭವಿಸಿದ ಜೀವನ ಕೆರಳಿಸ್ಬೇಡ್ರಿ, ಅರಳಿಸ್ಕೋರಿ. ಭಾವನೆಗಳನ್ನ ಅರಳಿಸ್ಕೋರಿ, ಪೂಜೆ ಮಾಡ್ರಿ. ನೀವ ದೇವ್ರಾಗ್ರಿ, ಮತ್ತೊಂದ್ ದೇವ್ರಿಗೆ ಹೋಗ್ಬೇಡ್ರಿ. ನೀವು ದೇವ್ರಾಗ್ರಿ, ದೇವ್ರ ಹುಡ್ಕೊಂತ ಹೋಗ್ಬೇಡ್ರಿ. ಮರವ ಕಂಡಲ್ಲಿ ಸುತ್ತುವರು
ನೀರ ಕಂಡಲ್ಲಿ ಮುಳುಗುವರು, ಬತ್ತುವ ಜಲ ಒಣಗುವ ಮರ ಮೆಚ್ಚಿದವರು ನಿಮ್ಮ ನೆತ್ತವಲ್ಲರೂ ಕೂಡಲ ಸಂಗಮದಲ್ಲಿ. ಏನು ಬೇಡ, ಇಷ್ಟೇನು ಒಂದು ಪೂಜೆ ಇದ್ರೆ ಸಾಕು. ಹಣಿ ಮೇಲೆ ಕೂತಿ ಕೊಳ್ಳಾಗ ರುದ್ರಾಕ್ಷಿ, ಗಂಡ ಕೊಟ್ಟ ಮತ್ತೊಂದು ಬೆಚ್ಚಿಗೆ ಚೌದರಿ ಇನ್ನೇನು ಕಟ್ತಾರೆ. ಅದಕ್ಕೆ ಆ ಗಂಡ ಕಟ್ಟಿ ತಾಳಿ ಹಣಿ ಮೇಲೆ ಚಂದ ಕುಂಕುಮ ಸಾಕು. ಅಷ್ಟಿದ್ದು ಬಿಟ್ರೆ ನಮ್ಮ ಅವ್ವಾರಿ ಹೆಂಗ್ ಕಾಣ್ತೀರಿ ಗೊತ್ತ ನೀವು? ಗುಡ್ಡಾಪುರ ದಾನಮ್ಮ ಪ್ರತಿಯೊಬ್ಬರ ಮನೆಯೊಳಗೆ ಕಾಣಕತ್ತಾಳ. ಆ ಪರಿಸರ ನಮ್ ಲಿಂಗಾಯತ ಪರಿಸರ, ನಮ್ ಲಿಂಗಾಯತ ಸಂಸ್ಕೃತಿ ಅಂದ್ರೆ ಇದು. ಇದನ್ನ ಮಾಡ್ತೀರಿ ಅಂತ ಹೇಳಿ ಇವತ್ತು ಬಹುಶಃ ಒಂದು ತಾಸಿನ ಮ್ಯಾಗ ಹೇಳಿ ಎಂದು ಜಲ್ದಿ ಹೊಕ್ಕಿದ್ನಲ್ಲ, ಅದಕ್ಕೊಂದ್ ಸ್ವಲ್ಪ ಹೆಚ್ಚಿಗೆ ತಗೊಂಡಿನಿ. ನಮ್ ಶಿವ ಸರ್ ಕಿವ್ಯಾಗ ಹಗಲೆಲ್ಲ ಬಂದು ಒಂದ್ ಸ್ವಲ್ಪ ಹೆಚ್ಚಿಗೆ ಹೇಳ್ತಿರ್ತಾರ. ಅದಕ್ಕೆ ನಾನು ಸ್ವಲ್ಪ ಹೆಚ್ಚಿಗೆ ಹೇಳಿದೆ ಇರ್ಲಿ ಅನ್ನುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈಗ ಮಧ್ಯಾಹ್ನದ ಪ್ರಸಾದ ಸೇವೆಯನ್ನ ಇವತ್ತಿನ ಮಧ್ಯಾಹ್ನದ ಪ್ರಸಾದ ಸೇವೆಯನ್ನ ಪುರಾಣ ಸಿಬ್ಬಂದಿಯವರಿಗೆ ಶ್ರೀ ಗಿರೀಶ್ ಭಾವಿಮನಿ, ಶ್ರೀ ಭಾಗ್ಯಶ್ರೀ ಭಾವಿಮನಿ ಅವರು ಇವತ್ತು ಮಾಡಿಸಿದ್ದಾರೆ. ಅವರು ಬಹಳ ಒಳ್ಳೆ ಹಾಡುಗಳನ್ನು ಹೇಳ್ತಾರೆ. ನಮ್ಮ ಇಡೀ ಅಕ್ಕಾರ್ ಬಂದಾರ ಇವತ್ತು ಮಂಗ್ಲಾಕ್, ಅವರೆಲ್ಲರೂ ಇದರೊಳಗೆ ಬಹಳ ಚಲೋ ಭಜನೆಯನ್ನ ಮಾಡ್ತಿದ್ರು. ಬಹಳ ಒಳ್ಳೆ ಹಾಡುಗಾರ ಅದಾರ. ಬಹುಶಃ ಅವರು ನಮಗೆಲ್ಲ ಪ್ರಸಾದವನ್ನು ಬಹಳ ಜವಾರಿ ಊಟ ಮಾಡಿದ್ರು ಇವತ್ತು. ಅವ್ರು ಬಹಳ ಅದ್ಭುತವಾದಂತ ಪ್ರಸಾದ ಮಠಕ್ಕೂ ಬಂದಿತ್ತು. ಹೋಳಿಗೆ ಹುಗ್ಗಿ ಅಂದ್ರೆ ಕನಸಿನ ಬರ್ತಾವ, ಮಕ್ಕೊಂಡ್ಬಿಟ್ಟು ಹೋಳಿಗೆ ಕರೆಸಿ ಬಂದಾಗ ಆಗ್ತದೆ. ಅವ್ರು ಏನೋ ಬೇಡ, ನಮ್ಗೆ ಚಲೋ ಬಿಸಿ ರೊಟ್ಟಿ ತಿಂದ್ಬಿಟ್ರೆ ಆರೋಗ್ಯನೂ ಇರ್ತೈತಿ. ಇವತ್ತು ಬಹಳ ಜವಾರಿ ಪ್ರಸಾದ ಕಳಿಸಿದ್ರು ಮಠಕ್ಕೆ. ಅದನ್ನೆಲ್ಲ ಊಟ ಮಾಡಿ ನಮ್ಗೆ ಬಹಳ ಖುಷಿ ಆಗಿದೆ ಅಂತ ಭಾಗ್ಯಶ್ರೀ ಅಕ್ಕನವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ನಾವು ಗೌರವಿಸೋಣ. ಅದೇ ರೀತಿ ಸಾಯಂಕಾಲದ ಪ್ರಸಾದ ಸೇವೆಯನ್ನ ಇವತ್ತೆಲ್ಲರಿಗೂ ನಮ್ಮ ಗಣ್ಯ ವ್ಯಾಪಾರಸ್ಥರಾದಂತ ನಮ್ಮ ಮಡಿವಾಳಪ್ಪನವರು ಬಹಳ ಒಳ್ಳೆ ಒಂದು ಕಾಯಕ ಯೋಗಿಗಳು, ಒಳ್ಳೆ ಅಡತ್ ವ್ಯಾಪಾರಸ್ಥರು ಅಂತ ನಮ್ಮ ಮಡಿವಾಳಪ್ಪನವರು ಅಲ್ಗುಡಿಯವರು ಅವರು ಎಲ್ಲಾ ಕಡೆ ಪ್ರಸಾದವನ್ನು ಮಾಡಿಸ್ತಾರೆ. ಮೊನ್ನೆ ನಾವು ಪುರಾಣ ಮಠದಾಗ ಸುಧಾ ಮಾಡಿಸಿದ್ರು ಅಂತ ದಾನಿಗಳದಾರ. ಅವರಿಗೂ ಕೂಡ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಗೌರವಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಬಹುಶಃ ಅವ್ರ ಕುಮಾರನಾದಂತಹ ಸಾಯಿ ಪ್ರಸಾದನ ಜನ್ಮೋತ್ಸವದ ಅಂಗವಾಗಿ ಅವ್ರು ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಇವತ್ತೆಲ್ಲರಿಗೆ ಪ್ರಸಾದವನ್ನು ಮಾಡ್ಸ್ಯಾರ. ಅದು ಶ್ರೇಷ್ಠವಾಗಿರ್ತಕ್ಕಂಥ ಬಡ ಒಂದು ಕೇಕ್ ತಂದ ಅಲ್ಲಿ ಅದಕ್ಕೊಂದ್ ಮೇಲೆ ಒಂದು ಕ್ಯಾಂಡಲ್ ಹಚ್ಚದ ಮುಗಿಸಿ ಅದನ್ನ ಆರಿಸಿ, ಆರಿಸೋ ಸಂಸ್ಕೃತಿ ನಮ್ದಲ್ಲ, ಹಚ್ಚು ಸಂಸ್ಕೃತಿ ನಮ್ದು. ಇವತ್ತ ಅವ್ರು ಬಹುಶಃ ತಮ್ಮ ಮನೆಯೊಳಗ ಅದೊಂದು ಕ್ಯಾಂಡಲ್ ಹಚ್ಚಿ ಅವ್ರು ಅದನ್ನ ಏನೋ ಮಾಡ್ತಾರಲ್ಲ, ಇದೆಲ್ಲ ಮಾಡಿ ಒಂದ್ ಟಬ್ಗಿ ಹಾಕಿ ಬಟ್ಟೆ ಹಾಕಿ ಒಂದಿಷ್ಟು ಏನೇನೋ ಹಾಕಿ ಆ ಕೇಕ್ ತಿನ್ಸ್ಬಿಟ್ಟಿದ್ರೆ ಮುಗಿದು ಹಾಕಿತ್ತು. ಆದ್ರ ವಿಶ್ವ ಭ್ರಾತೃತ್ವ ಭಾವ ಅಂತಾರೆ. ನಾನೊಬ್ನೇ ನನ್ನ ಕುಟುಂಬದವ್ರು ಅಷ್ಟೇ ಊಟ ಮಾಡಬಾರ್ದು, ನನ್ನ ದೃಷ್ಟಿಯೊಳಗೆ ಎಲ್ಲರೂ ಊಟ ಮಾಡ್ಬೇಕನ್ನುವಂತ ವಿಶ್ವ ಭಾವ ಇದೆ. ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಮ್ಮ ಮಕ್ಕಳ ಜಯಂತ್ಯೋತ್ಸವ ಹೆಂಗ್ ಆಗ್ಬೇಕಂತ ಕೇಳಿದ್ರೆ ಹಿಂಗಾಗ್ಬೇಕು. ಹಿಂಗಾದಾಗ ಅದಕ್ಕೊಂದು ಏನ್ ಬರ್ತದೆ ಅಂತ ಕೇಳಿದ್ರೆ ಬಹಳ ಖುಷಿ ಆಗ್ತದೆ. ನಿನ್ನೆ ನಮ್ಮ ಶಿವ ಸರ್ ನಾವು ಮಾತಾಡ್ತೀವಿ, ನಮ್ಮ ಗಣೇಶೋತ್ಸವ ಆದ್ರೆ ಇಬ್ರು ಪ್ರಸಾದ ಮಾಡಕತ್ತಾರಂತ ರಾತ್ರಿ. ನಮ್ಮ ಕಾಳು ಪತ್ತಾರ್ ಬಂದು ಕೇಳಕತ್ತಿದ್ದೆ, ಏನ್ ಮಾಡ್ಬೇಕ್ರಿ ಮುತ್ಯಾರ, ನನ್ನ ಹತ್ರ ಸಂಪತ್ತಿದೆ, ನಾ ಏನ್ರ ಮಾಡ್ಬೇಕಂತ ಮಾಡೀನಿ ಅಂದ್ರು. ನಾನು ಹೇಳಿದೆ, ಕಾಳು ನೀನು ನಮ್ಮ ಆಲ್ಮೇಲೆ ಪ್ರಸಾದಮಯ ಆಗ್ಬೇಕಾಗಿತ್ತಪ್ಪ. ಈ ಗಣಪತಿ ಒಗ್ಯಾಕ ಎಲ್ಲ ಗಣಪತಿ ಉತ್ಸವ ಇದ್ದಾಗ ನೀನು ಎಷ್ಟರ ಯಾಕಕ್ಕೆ ಹೋಗ್ಲಿ, ಒಂದ್ ದಿವ್ಸ ಅನ್ನ ಸಾರು ಅಥವಾ ನಿಮ್ಗೆ ಏನ್ ತಿಳಿತೈತೆ ಅದನ್ನ ಮಾಡಿಸ್ಬಿಡು, ಬಹಳ ಚಲೋ ಆಗುತ್ತೆ ಅಂತ ಹೇಳಿದೆ. ಇನ್ನೊಂದು ವಿಚಾರ ಅವ್ರು ನಾವು ಮಾತಾಡಿದ್ವಿ, ನಮ್ಮ ಮನೆಯೊಳಗೆ ಚಲೋ ಬಟ್ಟಿನ ನಾವು ತಗೊಂಡೋಗಿ ಎಲ್ಲಿ ಹೋಗಿರ್ತೀವಿ, ಯಾರು ಸತ್ಲೆ ನಮ್ದು ಚೌಕಿ ಮಟ್ಟಕ್ಕೆ ನಮಗ್ ಮೂರು ಮಾಡಿದ್ವಿ. ಹಾಸಿಗೆ ಬಟ್ಟಿ ಗಿಟ್ಟಿ ಎಲ್ಲಾ ತಂದ ಅವ್ನ ಯಾಕೆ ಹೋಗಿತೀರಿ, ಅವ್ನ ತಂದಲ್ಲಿ ಹೋಗಿಬೇಡ್ರಿ, ಅವ್ನ ಏನ್ ಅವ್ರು ಹೋಗ್ಲಿ ಎಲ್ಲ ಅದ್ರಾಗ ಹಾಸಿಗೆ ಹೋಗ್ಕೊಂಡಿರ್ತಾನ, ಅವ್ರು ಬಿಟ್ಟೆ ನಂಬುದು ಏನೇನೋ ನಂಬುದು ಕೆಟ್ಟ ಮೂಢನಂಬಿಕೆ. ನನಗಂಕ್ರು ಬೇಸರ ಆಗಿರ್ತೈತಿ. ಇದ್ದಾಗ ಊಟ ಕೊಟ್ಟಿರ್ತಾರ, ಇಲ್ಲ ಸತ್ತಾಗ ಇಟ್ಟಾಕೊಂಡ ತಂದಿಟ್ಟಿರ್ತಾರ. ಅವ ಏನ್ ತಿಂತಾನ, ಚುಟ್ಟ ಕಡ್ಡಿ ಡಾಗ್ಲಿ ಅವ ತಗೊಂಡು ಗುಳಿಗಿ ಅವ ಚೌರ ಮಾಡ್ಕೊಂಡು ಬ್ಲೇಡ್ ಸುಧಾ ಇಟ್ಟಿರ್ತಾನೆ. ಇದು ಏನ್ ಎಲ್ಲಿ ಬಂದಿವಿ ನಾವು, ಎಷ್ಟು ಅಜ್ಞಾನ ಇದೆ ನಮ್ಮಲ್ಲಿ. ಏನೋ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾನವ.
ಅವ್ರು ಬಡ್ಕೊಳಂಗ ಚೌಕಿ ಮಾಡಿದಾಗ ಯಾರೋ ದೆವ್ವಗಳ ಏನೇನೇ ಹಬ್ಸಿದ್ರು. ನಾ ರಾತ್ರಿ 1 ಗಂಟೆಗೆ ಹೋದೆ, ಆಕಿ ಗದ್ಗಿ ಮುಂದ್ ಕುಂತೆ, ನಾ ಹೋಗಿ ರಾತ್ರಿ 1ಕ್ಕೆ ಕುಂತೀನಿ. ಇವತ್ತು ಕಳಿಸ್ಬೇಕಾರೆ ಹೋಗಿ ಬರ್ತೀನಿ. ನನಗೆ ಏನು ಮಾಡಂಗಿಲ್ಲ, ಅವ್ರಿಗೆ ಪಡ್ಕೊಂತೈತೆ ಅಂತ ನೋಡಿ ಭಾಳ ಹಚ್ಕೊಂಡಿರ್ತಾರೆ. ಬರೇ ಹಿಂಗ್ ಮಾಡ್ಬೇಡ, ದಾರಿ ತಪ್ಪಿಸ್ಬಿಟ್ರಿ ನೀವು ಸಮಾಜ. ಅದೇನೋ ಮಾಡಕ್ ಹೋಗ್ಬೇಡ್ರಿ ನೀವು. ಸತ್ತವ್ರು ಬರಂಗಿಲ್ಲ, ಇದ್ದವ್ರು ಪಡ್ಕೊಂತಾರ. ಇಲ್ಲಿ ಇರ್ತಾರಲ್ಲ ಅಕ್ಕಪಕ್ಕದಾಗ ಅವ್ರು ಪಡ್ಕೊಳ್ಳೋರು, ನಮ್ ಸತ್ತವ್ರು ಮುಗಿಸ ಹೋಗಿರ್ತಾರ. ಅವ್ರೆಲ್ಲ ಯಾರು ಪಡ್ಕೊಳ್ಳ, ಅಲ್ಲಿ ಏನೂ ಇರಂಗಿಲ್ಲ. ಹೋಗ್ರಿ ನೀವು ರಾತ್ರಿ 1 ಗಂಟೆಗೆ ಹೋಗೇನಿ. ಅದು ಹೆಣ ಇರ್ತೈತಿ, ಶಿಳ್ಳ ಇರ್ತೈತಲ್ಲ, ಕೆಬರಿ ಹೆಣ ತಿನ್ನಾಕತೈತಿ ನಾ ಹೋದಾಗ. ಹೌದಾ? ಅದಕ್ಕೆ ಅದನ್ನೆಲ್ಲ ನಾವ್ ಏನು ಇದು ಮಾಡಬಾರ್ದು. ಅದಕ್ಕೆ ಇವತ್ತು ನಮ್ಮ ಅಲ್ಗುಡಿಯವರು ಹಂಗ ಮಾಡಿಸಿದ್ದ ನನಗೆ ಬಹಳ ಖುಷಿ ಅಂತಂದದ. ನಮ್ಮ ಅಕ್ಕ ಅವರು ಕೂಡ ಒಳ್ಳೆ ಪ್ರಸಾದವನ್ನು ಮಾಡಿಸಿ ತೃಪ್ತಿಪಡಿಸಿರಿ. ನಿಮ್ಗೆ ಆ ಭಗವಂತ ಶರಣ ಬಸವೇಶ್ವರ ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಅನ್ನುವಂಥ ಮಾತನ್ನು ಹಾರೈಸಿ, ನಾಳಿನ ಪ್ರಸಾದ ಸೇವೆಯನ್ನ ನಮ್ಮೆಲ್ಲ ಪುರಾಣ ಸಿಬ್ಬಂದಿಯವರಿಗೆ ಶ್ರೀ ಶರಣಬಸಪ್ಪ ರಾಚಪ್ಪ ಬಿಲ್ಲಾರ್ ಅವರು ಮಾಡಿಸಿದ್ದಾರೆ. ಅವ್ರಿಗೂ ಕೂಡ ಬಸವಾದಿ ಶಿವ ಶರಣರು ಉತ್ತರೋತ್ತರ ಶ್ರೇಯಸ್ಸನ್ನ ಉಂಟು ಮಾಡಲಿ ಎನ್ನುವಂತ ಮಾತನ್ನು ಹಾರೈಸಿ, BSF ನಾಗ ಅದಾರ. ಬಹುಶಃ ಯಾಕೆ ಇವತ್ತು ಮನಿ ಬಂದಾರ, ಅವ್ರು ಅಲ್ಲಿ ಇರ್ಬೇಕಾಗಿತ್ತು. ಹೌದ್ರಿ? ನೋಡಿ, ಎಲ್ಲರಿಗೆ ಯಾರಿಗೂ ಬಿಟ್ಟಿಲ್ಲ. ಮೋದಿ ಅವ್ರು ಭಾಳ ಸ್ಟ್ರಿಕ್ಟ್ ಮಾಡ್ಬಿಟ್ರೆ ಎಲ್ಲರೂ ಬರ್ಬೇಕು ಅಂತ ಹೇಳಿ. ಯಾಕಂತ ಕೇಳಿದ್ರೆ ಪಾಕಿಸ್ತಾನದವ್ರು ಯಾವಾಗ ಯುದ್ಧ ಸಾರ್ತಾರೆ ಹೇಳಕ್ ಬರಂಗಿಲ್ಲ. ಅವ್ರು ನಮ್ ಬಿಲ್ಲಾಡಾಗಿ ಕಾಣಕತ್ತಿಲ್ಲ, ದೇವರಾಗಿ ಕಾಣಕತ್ತಾರ. ಯಾಕಂತ ಕೇಳಿದ್ರೆ ನಮ್ಮನ್ನು ಕಾಯುವವರು ಸೈನಿಕರು. ಅದಕ್ಕೆ ಭಾಳ ಖುಷಿ ಆಗ್ತದೆ. ಅವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನ ಭಗವಂತ ಕೊಟ್ಟು ಕಾಪಾಡ್ಲಿ, ನಮ್ಮನ್ನು ಕಾಯುವಂತ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಪ್ರಾರ್ಥಿಸಿ, ಏನ್ ನಡೀತದೆ ಅನ್ನೋದು ನಮ್ಮ ಮಠಪತಿ ಅವ್ರು ಹೇಳ್ತಾರೆ, ನಾವೆಲ್ಲ ಕೇಳೋಣ. ಪರಮ ಪೂಜ್ಯರಾದ ಪಾದಾಭಿವಂದನೆಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಂದು ಮಧ್ಯಾಹ್ನ ಮತ್ತು ಸಾಯಂಕಾಲ ಪ್ರಸಾದ ಮಾಡಿದಂತಹ ಶರಣ ಭಕ್ತರಿಗೆ ಗುಂಗಿ ಪರಿವಾರ ವತಿಯಿಂದ ಅನಂತ ಕೋಟಿ